ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಕದಲೂರು ಉದಯ್. ಸಿಎಂ ಅವರನ್ನ ರಾಜಕೀಯವಾಗಿ ಇದುವರೆಗೂ ಯಾರೂ ಕಟ್ಟಿ ಹಾಕಿಲ್ಲ. ಅವರ ಮೇಲೆ ಕಪ್ಪು ಚುಕ್ಕಿ ತಂದು ಆರೋಪ ಮಾಡ್ತಾ ಇದ್ದಾರಷ್ಟೇ. ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸಲಿಕ್ಕೆ ಬಿಜೆಪಿ ಜೆಡಿಎಸ್ ಒಳಸಂಚು ರೂಪಿಸ್ತಾ ಇದೆ. ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ, ಹೈಕಮಾಂಡ್ ಶ್ರೀರಕ್ಷೆ ಅವರಿಗಿದೆ, ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿ ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ಏನಾಗಿಲ್ಲ, ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರನ್ನ ಕಟ್ಟಾಕೋಕ್ಕಾಗಿಲ್ಲ. ಇಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಏನಾದ್ರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಭಾಳಷ್ಟು JDSದವರು BJPಯವರು ಸಂಚು ಮಾಡ್ಕೊಂಡು ಇದನ್ನು ಮಾಡಿಸ್ತಿದ್ದಾರೆ. ಸೊ ಇದರಲ್ಲೇನು ಅದನ್ನೇನು ಉರುಳಿಲ್ಲ, ಏನೂ ಆಗಲ್ಲ. ತನಿಖೆ ಮಾಡೋದು ತನಿಖೆ ಮಾಡಿ, ಅವೇನು ತನಿಖೆ ನಾವು ಮಾಡಬೇಡಿ ಅಂತ ಅವತ್ತು ಹೇಳಿಲ್ಲ. ಯಾರನ್ನ ಯಾರು ಬೇಕಾದ್ರೂ ನಾವು ಯಾರೇ ಸಂಬಂಧಪಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಇರ್ತದೆ, ಮಾಡ್ತಾರೆ. ಸೀರಿಯಸ್ಸಿಗೆ ಏನಿಲ್ಲ. ಈಗ ಅವರು ಅಪ್ರೋಚ್ ಮಾಡಿದ್ರು, ಕೋರ್ಟ್ಗೆ ಹೋಗಿದ್ರು, ಆಯ್ತಪ್ಪ ಅದೇನು ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ, ತನಿಖೆ ಮಾಡಲಿ, ಸತ್ಯತೆ ಗೊತ್ತಾಗುತ್ತೆ. ಈಗ ಅವ್ರಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ಕೇಳಿದ್ಬಿಟ್ಟು ಬೇರೆ ಕೆಲಸ ಇಲ್ಲ. ಆಯಿತು, ನಾಳೆ ಇನ್ನೊಬ್ರು CM ಬರ್ತಾರೆ, ಒಂದು 15 ದಿವಸ 20 ದಿವಸದಲ್ಲಿ ಮತ್ತೆ ಅವ್ರನ್ನ ರಾಜೀನಾಮೆ ಕೊಡಿ ಅಂತ. ಇನ್ನೊಬ್ಬರು CMನ ಕೆಲವೊಬ್ಬರನ್ನು ಬದಲಾವಣೆ ಮಾಡ್ತಾರೆ. ಮನಸ್ಸೊಂದು ಎಲ್ಲರೂ ಕೂಡ ನಾನು ಆಸೆ ಪಡೋದು ಎಲ್ಲ ಸಹಜ.